ಪವರ್ ರೀಲೋಡೆಡ್ ರಗಡು ಮಜಾ ಈಗ ಬರೋದೈತಿ ನೋಡ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಹಳ್ಳಿ ಪವರ್ಗೆ ಶನಿವಾರ ಎಪಿಸೋಡ್ನಲ್ಲಿ 5 ಜನ ಸೆಲೆಕ್ಟ್ ಆಗಿದ್ರು. ಅಂಡ್ ಸಂಡೇ ಯಾರೆಲ್ಲ ಬಂದ್ರು, ಹಳ್ಳಿ ಪವರ್ಗೆ ಸೆಲೆಕ್ಟ್ ಆಗಿರೋರು ಯಾರು ಮತ್ತು ಅವರ ಅಭಿಪ್ರಾಯ ಹೇಗಿತ್ತು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಪವರ್ಗೆ ಎಂಟ್ರಿ ಕೊಟ್ಟ 16 ಜನ ಮಾಡರ್ನ್ ಸಿಟಿ ಹುಡುಗಿಯರು. ವೀಕ್ಷಕರೇ, ಹಳ್ಳಿ ಜೀವನವನ್ನೇ ನೋಡ್ದ ರಿಗ್ಮಾ ಹಳ್ಳಿ ಪವರ್ನಲ್ಲಿ ಮಾಡ್ತಾರ ಕಮಾಲ್. 6ನೇ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ರು ರಿಗ್ಮಾ. ನಮಸ್ಕಾರ, ನನ್ನ ಹೆಸರು ರಿಗ್ಮಾ ರಾಜಶ್ರೀ ಆ್ಯಂಡ್ ಐ ಆಮ್ ಫ್ರಮ್ ಮೈಸೂರು. ನಾನು ಬಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಅದು ಮುಗಿಸಿ ನಾನು ಕಾರ್ಪೊರೇಟಲ್ಲಿ ಸ್ವಲ್ಪ ದಿನ ಕೆಲಸ ಕೂಡ ಮಾಡಿದೆ, ಬಟ್ ಅಲ್ಲಿ ಬೋರ್ ಆಗೋಯ್ತು. ಹಳ್ಳಿ ಪವರ್ ರೀಲೋಡೆಡ್ ಆ್ಯಂಡ್ ಐ ಆಮ್ ಗೋನ್ ಎಂಜಾಯ್ ದ ಶೋ, ಡೂ ಮೈ ಲೆವೆಲ್ ಬೆಸ್ಟ್ ಆ್ಯಂಡ್ ಐ ಹೋಪ್ ದಟ್ ಐ ವಿನ್ ದ ಶೋ ಆಸ್ ವೆಲ್. ಹಳ್ಳಿ ಜೀವನ ಅಂತೂ ನೋಡೇ ಇಲ್ಲ, ಚಿಕ್ಕವಳಿಂದಾನು ಸಿಟಿಯಲ್ಲೇ ಬೆಳೆದು ಹುಟ್ಟಿದ್ದು ಬಂದಿದ್ದೀರಿ. ಹಳ್ಳಿ ಸ್ವಲ್ಪ ಭಯ ಇದೆ, ಬಟ್ ಐ ನೋ ಐ ಕ್ಯಾನ್ ಡೂ ಇಟ್. ಈ ಬೆಂಕಿನ ನೀವು ನೋಡ್ಬೇಕಂದ್ರೆ ನೋಡಿ ನಮ್ಮ ಹಳ್ಳಿ ಪವರ್ ರೀಲೋಡೆಡ್. 7ನೇ ಸ್ಪರ್ಧೆಯಾಗಿ ಹಳ್ಳಿಯಲ್ಲಿ ಸಹ ಸ್ಪರ್ಧಿಗಳ ಜೊತೆ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ ಬಂದ್ರು ತೇಜಸ್ವಿನಿ. ಹಾಯ್, ಎಂತ ಗೊತ್ತಾ, ನನ್ನ ಹೆಸರು ತೇಜಸ್ವಿನಿ. ನಾನು ಹುಟ್ಟಿದೆಲ್ಲ ಕೊಡಗಿನಲ್ಲಿ ಆದ್ರೂ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಐ ಆಮ್ ಅ ಕಂಟೆಂಟ್ ಕ್ರಿಯೇಟರ್. ಇವಾಗ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಫೋನ್ ಪ್ರಪಂಚನ ಬಿಟ್ಟು ಆಚೆ ಬರಬೇಕು, ರಿಯಾಲಿಟಿಯಲ್ಲಿ ಬದುಕಬೇಕು, ಜನರ ಜೊತೆ ಹೋಗಿ ಮಾತಾಡಬೇಕು. ದಟ್ ಈಸ್ ಕೈಂಡ್ ಆಫ್ ಡಿಫಿಕಲ್ಟ್ ಫಾರ್ ಮೀ. ನಾನು ಅಷ್ಟು ಈಸಿಯಾಗಿ ಯಾರ ಹತ್ರ ಹೋಗಿ ಮಾತಾಡಲ್ಲ. ಹಳ್ಳಿಲಿ ಹೋಗಿ ಬೇರೆಯವ್ರ ಮನೇಲಿ ಇರೋದು ಆಗುತ್ತಾ ಇಲ್ವೋ ಅಂತ ನನಗೆ ಐ ಆಮ್ ನಾಟ್ ಶ್ಯೂರ್ ಎಕ್ಸಾಕ್ಟ್ಲಿ. ಯಾಕಂದ್ರೆ ನಾನು ಇಲ್ಲಿವರೆಗೂ ಯಾರ ಮನೇಲಿ ಹೋಗಿ ಇರೋದೇ ಇಲ್ಲ. ನನಗೆ ನನ್ನ ಕಂಫರ್ಟ್ ಝೋನ್ ಬಿಟ್ಟು ನಾನು ಆಚೆ ಬರೋಳೇ ಅಲ್ಲ. ಟಾಪ್ 5 ಅಲ್ಲಿ ಡೆಫಿನೆಟ್ಲಿ ನಾನು ಇರ್ತೀನಿ. ನಾನು ಫಸ್ಟ್ ಆಡಿಷನ್ ಕೊಟ್ಟಾಗ್ಲೇ ನಂದು ಫಸ್ಟ್ ಗೋಲ್ ಇದ್ದಿದ್ದು ಟಾಪ್ 5 ಬರಬೇಕು, ಆಮೇಲೆ ಕಪ್ ಗೆಲ್ಬೇಕು ಅಂತ. ನನ್ನ ರಿಯಲ್ ಆಗಿ ನೀವು ನೋಡ್ತೀರಾ, ಫುಲ್ ರಾ ಆಗಿ ನೋಡ್ತೀರಾ. ಸೊ ಅದನ್ನ ನೋಡ್ಬೇಕು ಅಂದ್ರೆ ನೀವು ಹಳ್ಳಿ ಪವರ್ ರೀಲೋಡೆಡ್ ನ ಜೀ ಕನ್ನಡದಲ್ಲಿ ನೋಡ್ಬೇಕು. ಹಾಗೂ 8ನೇ ಸ್ಪರ್ಧೆಯಾಗಿ ಸುಷ್ಮಾ ಮನೆಯಲ್ಲಿರೋ ಟ್ರೋಫಿ ಜೊತೆಗೆ ಹಳ್ಳಿ ಪವರ್ ರೀಲೋಡೆಡ್ ಟ್ರೋಫಿನೂ ತಂದು ತರ್ತೀನಿ ಅಂತ ಎಂಟ್ರಿ ಕೊಟ್ರು ಸುಷ್ಮಾ. ಹಲೋ, ನಮಸ್ತೆ. ನನ್ನ ಹೆಸರು ಸುಷ್ಮಾ ತೋಗ್ರೆ. ನಾನು ಒಂದು ಕಾಂಟೆಂಟ್ ಕ್ರಿಯೇಟರ್. ನನಗೆ 23 ವರ್ಷ. ನಾನು ಪಕ್ಕಾ ಬೆಂಗಳೂರು ಹುಡುಗಿ. ನನ್ನ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಇದು ಸ್ವಲ್ಪ ಬೇಸಿಕ್ಸ್. ಇನ್ನ ಸ್ವಲ್ಪ ತಿಳ್ಕೊಬೇಕು ಅಂತಂದ್ರೆ ಐ ಆಮ್ ಅ ಡಾನ್ಸರ್, ಐ ಲವ್ ಆಕ್ಟಿಂಗ್, ಐ ಆಮ್ ಅನ್ ಆಕ್ಟರ್. ಟ್ರೋಫೀಸ್ನ ಸ್ಟ್ಯಾಕ್ ಆಗಿ ನಿಲ್ಲಿಸ್ಬೇಕು ಅನ್ನೋದು ನಂಗೆ ತುಂಬ ಇಷ್ಟ. ಸೊ ನಮ್ಮ ಮನೇಲಿ ನಾನು ಹಾಗೆ ರ್ಯಾಕಲ್ಲಿ ಇಟ್ಟಿದ್ದೀನಿ. ಈ ಹಳ್ಳಿ ಪವರ್ ರೀಲೋಡೆಡ್ ಟ್ರೋಫಿನೂ ನಂದೆ. ನೀವೆಲ್ಲ ಇಷ್ಟ ದಿನ ನನ್ನ ಸಾಹಿತ್ಯ ಮಗ್ನೆ ಅಂತ ಹೇಳೋದು ನೋಡಿರ್ತೀರಾ. ಇವಾಗ ನಾನು ಎಲ್ಲ ಕಂಟೆಸ್ಟೆಂಟ್ಸ್ ಹುಡುಗಿರಾಗಿರೋದ್ರಿಂದ ಸಾಹಿತ್ಯ ಮಗಳೇ ಅಂತ ಹೇಳ್ಕೊಂಡು ಬರ್ತಾ ಇದ್ದೀನಿ. ನೋಡಿ, ನಿಮ್ಮ ಮನೆ ಮಗಳು ಸುಷ್ಮಾ ತೋಗ್ರೆ. 9ನೇ ಸ್ಪರ್ಧೆಯಾಗಿ ಬಂದ್ರು ನಿಖಿತಾ ದೇವ್. ಹಳ್ಳಿಯಿಂದ ಕಲಿತ್ಕೊಂಡು ಅಷ್ಟೇ ಅಲ್ಲ, ಕಲ್ಸ್ಕೊಟ್ಟು ಬರ್ತೀನಿ ಅಂತಿದ್ದಾರೆ ನಿಖಿತಾ ದೇವ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಕಿತಾ ಅಂತ. ಆ್ಯಂಡ್ ಇವತ್ತು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಬಿಕಾಸ್ ಇಟ್ಸ್ ಅನ್ ಹಳ್ಳಿ ಪವರ್ ಶೋ ಆ್ಯಂಡ್ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಆಪರ್ಚುನಿಟಿ ಸಿಗ್ತಿದೆ ಹಳ್ಳಿಯಲ್ಲಿ ಇರೋದು, ಹಳ್ಳಿ ಜನದ ಮಧ್ಯೆ ಇರೋದು, ಅವ್ರ ಮಧ್ಯೆ ಕುತ್ಕೊಳ್ಳೋದು, ಮಾತಾಡೋದು, ವಿಲೇಜ್ ಟಾಕ್ಸ್, ಗಾಸಿಪ್ಸ್, ಆಲ್ ಆಫ್ ದ್ಯಾಟ್. ತುಂಬ ಖುಷಿ ಆಗಿದೆ. ಐ ಆಮ್ ಜಸ್ಟ್ ಹೋಪಿಂಗ್ ಬೆಸ್ಟ್. ಅಲ್ಲಿಂದ ಏನಾದರೂ ಕಲ್ತ್ಕೊಂಡ್ಬಿಟ್ಟು ಬರ್ತೀನಿ ಆ್ಯಂಡ್ ದೆನ್ ಕಲಿಸ್ಬಿಟ್ಟು ಬರ್ತೀನಿ. ಬಟ್ ಎಲ್ಲರೂ ಜೊತೆ ಆಗ್ಬಿಟ್ಟು ಹಾಡೋಣ. ಬಟ್ ಹೂ ಆಲ್ ಆರ್ ಡಿಸರ್ವಿಂಗ್ ಶುಡ್ ಬಿ ಇನ್ ಟಾಪ್ 5. One of that is me. Hey beauty, Shurun in duty. Very excited for Hali Power Reloaded. I think I'll see you all there and I'm really excited. Thank you so much. ಹಾಗೆ 10ನೇ ಸ್ಪರ್ಧಿ ನಿಖಿತಾ ಶ್ರೀ. ಮೊಬೈಲ್ನಲ್ಲಿ ನೋಡಿದ್ದ ಹಳ್ಳಿಯನ್ನ ಈಗ ಮುಖಾಮುಖಿ ನೋಡ್ತೀನಿ ಅಂತ ಬಂದ್ರು ನಿಖಿತಾ ಶ್ರೀ. ಎಲ್ರಿಗೂ ನಮಸ್ಕಾರ. ನಾನು ನಿಖಿತಾ ಸ್ವಾಮಿ. ನಾನು ಆರ್ಟಿಸ್ಟ್. ನಾನು ಕಾಲೇಜ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಾನು ಸಿನಿಮಾ ಫೀಲ್ಡ್ಗೆ ಬಂದಿದ್ದೀನಿ ಆ್ಯಂಡ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಐ ಆಮ್ ಅ ಬ್ಯಾಂಗ್ಳೂರ್ ಗರ್ಲ್. ನನಗೆ ಹಳ್ಳಿ ಜೀವನ, ಹಳ್ಳಿ ಏನೇನಿರುತ್ತೆ ಅನ್ನೋದು ಜಸ್ಟ್ ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಎಲ್ಲೋ ಒಂದು ಕಡೆ ನೋಡಿ ಇರೋದಷ್ಟೇ ನನಗೆ ಗೊತ್ತು. ಬಟ್ ಅದನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಾನಂತೂ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಸೊ ಇವತ್ತು ನಾನು ಬಂದಿದ್ದೀನಿ ಹಳ್ಳಿ ಪವರ್ ಶೋಗೆ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಅಂತಲೇ ಹೇಳ್ಬೋದು. ಇದೊಂದು ಹೊಸ ಜರ್ನಿ ನನಗೆ. ಫಾರ್ ಮೀ ಪರ್ಸ್ನಲಿ ಒಂದು ಗ್ಲಾಮರಸ್ ಹುಡುಗಿ ಹಳ್ಳಿಗೆ ಹೋಗಿ ಅವಳು ಏನು ಮಾಡ್ಬೋದು, ಒಂದು ಹಳ್ಳಿ ಮನೆ ಮಗಳು ಆಗ್ತಾಳೆ ಅನ್ನೋದು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀನಿ. ಸೊ ಹಳ್ಳಿ ಪವರ್ಗೆ ನಾನು ರೆಡಿ, ನಿಖಿತಾ ಪವರ್ಗೆ ನೀವು ರೆಡಿನಾ?
11ನೇ ಸ್ಪರ್ಧಿಯಾಗಿ ನಿವೇದಿತಾ ತಮ್ಮನ್ ಜೊತೆ ಮಿಸ್ ಮಾಡ್ಕೊಂಡ ಫೈಟ್ನೆಲ್ಲ ಹಳ್ಳಿ ಪವರ್ನಲ್ಲಿ ಮಾಡೋಕ್ ಬರ್ತಿದ್ದಾರೆ ನಿವೇದಿತಾ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮಂಗಳೂರಿನ ಬೆಡಗಿ, ಮೈಸೂರಿನ ಹುಡುಗಿ ನಿವೇದಿತಾ ರಾಯ್. ಐ ಆಮ್ ಎನ್ IT ಎಂಪ್ಲಾಯಿ. ಹಾಗಂತ ಬೋರಿಂಗ್ ಅಂತ ಮಾತ್ರ ಅಂದ್ಕೋಬೇಡಿ. ನನಗೆ ಒಂದೇ ಒಂದು ಅಡಿಕ್ಷನ್ ಇದೆ, ಏನು ಗೊತ್ತಾ? ಜಿಮ್ಮಿಗೆ ಹೋಗೋದು. ಐ ಆಮ್ ಅ ಜಿಮ್ ಫ್ರೀಕ್. ನನಗೆ ಒಂದು ದಿನ ಜಿಮ್ಮಿಗೆ ಹೋಗಿಲ್ಲ ಅಂದರೆ ನಿದ್ದೆನೇ ಬರಲ್ಲ. ನಮ್ಮ ಮನೇಲಿ ನಾನು, ಮಮ್ಮಿ, ಡ್ಯಾಡಿ ಮತ್ತು ತಮ್ಮ ಇದ್ದೀವಿ. ನನ್ನ ತಮ್ಮ ಈಗ ಲಂಡನ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ. ಅವನ ಜೊತೆ ಮಾಡ್ತಿದ್ದಿದ್ದು ಫೈಟ್ಸ್ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು. ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಇವಾಗ ಒಳಗೆ ಬರ್ತಾ ಇದ್ದೀನಿ. ಇದೇ ನನ್ನ ಫಸ್ಟ್ ಟೈಮ್ ಒಂದು ಹಳ್ಳಿ ಕಾಲಿಡ್ತಿರೋದು. ಅಲ್ಲಿ ಜನಗಳ ಜೊತೆ ಮಾತಾಡ್ತಿರೋದು ಫಸ್ಟ್ ಟೈಮ್. ಫಸ್ಟ್ ಚಾಲೆಂಜ್ ಅವ್ರ ಜೊತೆ ಹೊಂದ್ಕೊಳ್ಳೋದು. ಸೊ ಅದು ಹೊಂದ್ಕೊಳ್ಳೋದೊಂದು ಫಸ್ಟ್ ಚಾಲೆಂಜ್ ಆಗುತ್ತೆ ನನಗೆ. ಇಲ್ಲಿ ಮೇಕಪ್ ಇಲ್ಲ. ನಾನು ಒಂದು ವಿಷಯಕ್ಕೆ ಜನಗಳಿಗೆ ಇಷ್ಟ ಆಗ್ತೀನಿ ಅನ್ನೋದಿದ್ರೆ ಅದು ನನ್ನ ಸ್ಟ್ರೈಟ್ ಫಾರ್ವರ್ಡ್ನೆಸ್. ನಾನು ಮಾತಲ್ಲಿ ಹೇಳೋಳಲ್ಲ, ಮಾಡಿ ತೋರಿಸ್ತೀನಿ. ನಾನು ಬರ್ತಾ ಇದ್ದೀನಿ, ಶೋ ರಾಕ್ ಮಾಡೇ ಮಾಡ್ತೀನಿ. ಎಲ್ರಿಗೂ ಕಾದಿದೆ ಮಾರಿ ಹಬ್ಬ. 12ನೇ ಸ್ಪರ್ಧಿಯಾಗಿ ಏನೇ ಆದ್ರೂ ಬಗ್ಗಲ್ಲ ಕುಗ್ಗಲ್ಲ, ಗೆಲ್ಲೋ ಛಲ ಬಿಡಲ್ಲ ಅಂತ ಎಂಟ್ರಿ ಕೊಟ್ರು ಆಂಜಲಿನಾ ರಾಜ್. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಂಜಲಿನ್ ರೋವಿಟಾ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ನನ್ನ ಹಾಬೀಸ್ ಅಂತ ಬಂದರೆ ಐ ಲವ್ ಜಿಮ್ ಅಂದರೆ ನಂಗೆ ತುಂಬ ಇಷ್ಟ. ಎವ್ರಿ ಡೇ ಮಾರ್ನಿಂಗ್ ಜಿಮ್ ಇಲ್ಲದೆ ಆಗಲ್ಲ. ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ, ಕುಗ್ಬಾರ್ದು, ಹಳ್ಬಾರ್ದು, ಈ ಥರ ಎಲ್ಲ ಅನ್ಕೊಂಡಿದ್ದೀನಿ. ಇಟ್ ಡಿಪೆಂಡ್ಸ್, ಅಲ್ಲಿ ಹೋದಾಗ ಏನಾಗುತ್ತೆ ಸಿಚುವೇಶನ್ ನಮ್ಗೆ ಗೊತ್ತಿರಲ್ಲ. ಸೊ ಐ ವಿಲ್ ಮೇಕ್ ಶೋರ್ ದಟ್ ನಾನು ಕುಗ್ಗಲ್ಲ, ನಾನೇನು ಅಂತ ನಾನು ತೋರಿಸ್ತೀನಿ. ಇದು ಹಳ್ಳಿ ಪವರು. ಎಲ್ಲರೂ ಮಿಸ್ ಮಾಡಿದೆ ಹಳ್ಳಿ ಪವರ್ ರೀಲೋಡೆಡ್ನ ನೋಡಿ ಜಿ ಕನ್ನಡ ಹಾಗೂ ZEE5 OTT ಅಲ್ಲೇ. ಅಗಡು ಮಜಾ ಈಗ ಬರೋದೈತಿ ನೋಡ. 13ನೇ ಸ್ಪರ್ಧಿ ರಚನಾ. ನಾನು ತುಂಬಾ ಬೋಲ್ಡ್, ಹಳ್ಳಿ ಪವರ್ನಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಬಂದ್ರು ರಚನಾ. ನಾನು ನಿಮ್ಮ ಪ್ರೀತಿಯ ರಚನಾ. ಐ ಆಮ್ ಕರೆಂಟ್ಲಿ ಅ ಪ್ರೊಫೆಷನಲ್ ಮಾಡೆಲ್ ಆ್ಯಂಡ್ ಆಲ್ಸೋ ಅ ಥಿಯೇಟರ್ ಆರ್ಟಿಸ್ಟ್. ನನ್ನ ಸ್ಟ್ರೆಂತ್ ಏನಂದರೆ ನಾನು ತುಂಬ ಸ್ಟ್ರಾಂಗ್ ಆ್ಯಂಡ್ ಬೋಲ್ಡ್ ಕೂಡ. ನನ್ನ ವೀಕ್ನೆಸ್ ಏನಂತ ಅಂದರೆ ತುಂಬ ಶಾರ್ಟ್ ಟೆಂಪರ್ಡು. ಚಿಕ್ಕ ವಿಷಯನೂ ನಂಗೆ ಟ್ರಿಗರ್ ಆಗುತ್ತೆ ಮತ್ತು ಅದರಿಂದ ಜಗಳ ಆಗೋ ಚಾನ್ಸಸ್ ಜಾಸ್ತಿ. ಇಲ್ಲಿ ಮೇಕಪ್ ಇಲ್ಲ, ಬೇಕು ರಟ್ಟೆ ಬಲ್ಲ. ಇದು ಹಳ್ಳಿ ಪವರು. ನಾನು ಆಡಿಯನ್ಸ್ಗೆ ಏನು ಹೇಳಬೇಕಂತ ಇಷ್ಟಪಡ್ತಿದ್ದೀನಿ ಅಂದರೆ, ಗುಡ್ ಗರ್ಲ್ಸ್ ವಿಲ್ ನೆವರ್ ಮೇಕ್ ಹಿಸ್ಟ್ರಿ ಬಟ್ ದ ಬೋಲ್ಡ್ ಗರ್ಲ್ಸ್ ಡೂ. 14ನೇ ಸ್ಪರ್ಧಿಯಾಗಿ ಚಿತ್ರಶ್ರೀ ಎಂಟ್ರಿ. ಮನೆ ಕೆಲಸ ಅಂದ್ರೆ ಮೂಗು ಮುರಿಯೋ. ಚಿತ್ರಶ್ರೀ ಹಳ್ಳಿಯಲ್ಲಿ ಇವ್ರ ಕೆಲಸ ಹೇಗಿರ್ಲಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಲಿದೆ ವೀಕ್ಷಕರೇ. ಹಾಯ್, ನನ್ನ ಹೆಸರು ಚಿತ್ರಶ್ರೀ ಆ್ಯಂಡ್ ಐ ಆಮ್ 24 years old. ನಾನು ಡಿಸೈನರ್ ಆ್ಯಂಡ್ ಇನ್ಫ್ಲುಯೆನ್ಸರ್ ಆ್ಯಂಡ್ ಅ ಮಾಡೆಲ್ ಆಲ್ಸೋ. ಕೆಲಸ ಎಲ್ಲ ಮಾಡಿ ನನಗೆ ಅಭ್ಯಾಸ ಇಲ್ಲ ಆ್ಯಂಡ್ ಇವತ್ತಿನವರೆಗೂ ನಮ್ಮ ಮನೇಲಿ ಕಿಚನ್ ಒಳಗಡೆ ಕಾಲಿಡ್ಸಿಲ್ಲ. ನಾನ್ ವೆಜಲ್ಲಿ ಯಾವ ಫುಡ್ ಅಂತ ನಾನು ಮೆಜಾರಿಟಿಯಲ್ಲಿ ತೊಗೊಂಡು ಇಟ್ಸ್ ಅ ಫೇವ್ರೇಟ್ ಅಂತ ಹೇಳೋಕ್ಕಾಗಲ್ಲ. ನಾನ್ ವೆಜ್ ಇಸ್ ಮೈ ಫೇವ್ರೇಟ್. ಐ ಆಮ್ ಪ್ರಿಟಿ ಎಕ್ಸೈಟೆಡ್ ಅಬೌಟ್ ದ ಶೋ ಆ್ಯಂಡ್ ಪ್ಲಸ್ ಪಾಯಿಂಟ್ಸ್ ಆಲ್ಸೋ. ನಾನು ಅಲ್ಲಿ ಹೋಗ್ತಿರೋದು ಎಲ್ಲ ಕಲ್ತ್ಕೊಂಡು ನಮ್ಮ ಅಮ್ಮನಿಗೂ ಖುಷಿ ಆಗುತ್ತೆ ಆ್ಯಂಡ್ ಐ ವಿಲ್ ಮೇಕ್ ಎವ್ರಿಬಡಿ ಪ್ರೌಡ್ ಆಲ್ಸೋ. ಓಕೆ, ಚಿತ್ರ ಮಾಡ್ತಿದ್ದಾಳೆ, ಇದನ್ನ ಚಿತ್ರ ಈ ಥರ ಕೆಲಸ ಮಾಡ್ತಿರ್ಲಿಲ್ಲ, ಇದೆಲ್ಲ ಮಾಡ್ತಿದ್ದಾಳೆ, ಕಲ್ತ್ಕೊಂಡ್ ಬಂದಿದ್ದಾಳೆ ಅಂತ. ಆ ಹಳ್ಳಿ ಲೈಫ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೇ ಟಫ್ ಅಂತ ಅನ್ಸುತ್ತೆ. ಬಿಕಾಸ್ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಾವು ಆರಾಮಾಗಿ ಕುತ್ಕೊಂಡು ತಿನ್ನೋ ಥರ ಇತ್ತು. ಬಟ್ ಇವಾಗಿಂದ ಆಗೋದೇ ಬೇರೆದ್ದು. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಗೈಸ್, ಯು ಬಿ ರೆಡಿ ಟು ಫೇಸ್ ಮೀ. ಫೈನಲಿ 14 ಜನ ಹಳ್ಳಿ ಪವರ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವ್ರ ಆಟ ಹೇಗಿರ್ಲಿದೆ ಅಂತ ಪ್ರತಿದಿನ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಈ 14 ಸ್ಪರ್ಧಿಗಳಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.